ಏನು ಈ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನು ನಮ್ಮ ಹಿರಿಯರಾದಂಥ ವಾಲ್ಪಲ್ಲಿ ಅಶ್ವಥ್ ರೆಡ್ಡಿ ಅಣ್ಣವರ ಬಗ್ಗೆ ಸಂದೇಶ್ ಮತ್ತು ಮುನ್ರಾಜು ಅನ್ನೋವರು ಭೂಗಳ್ಳರು ಮತ್ತು ಭೂ ಸ್ವಾಧೀನ ಮಾಡಿಕೊಂಡು ದೌರ್ಜನ್ಯವೆಸಗಿರ್ತಾರೆ ಅಂತೇಳಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಮೀಡಿಯಾ ಮುಖಾಂತರ. ಅದರ ವಿರುದ್ಧ ಇವತ್ತು ನಾವು ಇಲ್ಲಿ ಸಾಮಾಜಿಕವಾಗಿ ಮತ್ತು ಸಾರ್ವಜನಿಕರೆಲ್ಲರೂ ಎಲ್ಲರೂ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಇವತ್ತು ಅದನ್ನು ಖಂಡಿಸಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕರೆದಿದ್ದೇವೆ. ಏನು ನಮ್ಮ ಹಿರಿಯರಾದಂಥ ವಾಲ್ಪಲ್ಲಿ ಅಶ್ವಥ್ ರೆಡ್ಡಿ ಅಣ್ಣವರನ್ನು ಭೂಗಳ್ಳರು ಅಂತ ಬಿಂಬಿಸಿದರು ಸಂದೇಶ್ ಅವರು ಅಶ್ವಥ್ ರೆಡ್ಡಿ ಅಣ್ಣವರು ಎಂಥವರು ಅಂತ ಈ ತಾಲೂಕಿನೆಲ್ಲರಿಗೂ ಗೊತ್ತು. ಅವರು ರಾಜಕೀಯವಾಗಿ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ಅವರು ಯಾವುದೇ ಪಾರ್ಟಿ ಅಂದಿರ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರೆಲ್ಲ ಕೆಲಸಗಳು ಮಾಡಿಕೊಂಡು ಈ ಮೃದು ಸ್ವಭಾವದಿಂದ ಈ ತಾಲೂಕಿನಲ್ಲಿ ಬಾಳ್ತಾ ಇರುವಂಥವ್ರು. ಅಂಥವರನ್ನು ನೀವು ಭೂಗಳ್ಳರು ಅಲ್ಲಿ ಜಮೀನಲ್ಲಿ ಹೊಡೆದು ಜಮೀನು ಕಿತ್ಕೊಂಡಿದ್ದಾರೆ ಅಂತ ಇಲ್ಲಿಸಲ್ಲದನ್ನು ಸತ್ಯಾಸತ್ಯತೆ ತಿಳಿದೆ ನೀವು ಸುಖ ಸುಮ್ಮನೆ ಬಂದು ಇಲ್ಲೇ ಅವ್ರ ಮೇಲೆ ನೀವು ಈ ಥರ ಮಾಡೋದು ಸರಿಯಿಲ್ಲ ಅಂತ ನಾವು ಒಂದು ಹೇಳ್ತೀವಿ. ಮತ್ತು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಆ ಹೋರಾಟ ಈ ಹೋರಾಟ ಅಂತೇಳಿ ನೋಡ್ತಾ ಇರ್ತೀನಿ ನಾನು. ಅದನ್ನೆಲ್ಲ ನಾವು ನಿಜ ಅಂದ್ಕೊಂಡಿದ್ವಿ. ಇವರೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟಗಳು ನಿಜ ಅಂದ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಅದೆಲ್ಲ ಸುಳ್ಳು ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆ ಇದನ್ನು ಸುಳ್ಳು ಅಂತ ನಮ್ಗೆ ಅನಿಸ್ತಾ ಇದೆ ಅಂದರೆ ಅಶ್ವಥ್ ರೆಡ್ಡಿ ಅಣ್ಣ ಅವರು ಯಾವ ರೀತಿ ಜಮೀನು ಬಂದಿದೆ ಅಂತ ಅವ್ರು ಹೇಳ್ತಾರೆ. ನನ್ನ ಮಗಳು ಅದು ಯಾವ ಥರ ಇದೆ ಅದು ಅವರು ಸತ್ಯನ ಎಲ್ಲ ಅಂತೇಳಿ ನೀವು ಏಕಾಏಕಿ ಏನು ಗೊತ್ತಿಲ್ದಿರ ಭೂಗಳ್ಳರು ಅನ್ನೋದಕ್ಕೆ ನೀವ್ಯಾರು ಇವೇನು ಜರ್ಜಾ ಬೀದಿಗಳಲ್ಲಿ ಬಂದು ಈ ಥರ ಹೇಳೋದು ತಪ್ಪಾಗೋದು. ಮತ್ತು ಇನ್ನೊಂದು ಮುದ್ಲಳ್ಳಿ ಅಂತ ಮೊನ್ನೆ ಅದೇ ದಿವಸ ಮುದ್ಲಳ್ಳಿಯಲ್ಲಿ ಹೋಗ್ತೀರ ಸರ್ವೆ ನಂಬರ್ 169 ಅದು OS ನಂಬರ್ 25 2020 ಒಂದೇ ಜನಾಂಗಕ್ಕೆ ಸೇರಿದವರು ಮಾರಪ್ಪ, ರಾಮಪ್ಪ, ಕಲ್ಯಾಣ್ ಕುಮಾರು, ನಾಗಮಣಿ ಅಂತ 4 ಜನ ಆಗ್ತಾರೆ. ಯಾರ ಮೇಲೆ ನಾರಪ್ಪ, ಅಂಜಪ್ಪ, ತಿಮ್ಮಮ್ಮ ಅಂತ ಇವ್ರ ಮೇಲೆ ಅದು ವಯಸ್ಸು ನಡೀತಾ ಇದೆ. ಈಗ ಪ್ರೆಸೆಂಟ್ ನಡೀತಾ ಇದೆ ಕೋರ್ಟಲ್ಲಿ. ನೀವು ಪ್ರೆಸೆಂಟ್ ನಡೀತಾ ಇರೋ ಕೇಸ್ ನಡೀತಾ ಇದ್ರು ಕೂಡ ಆ ಜಮೀನಲ್ಲಿ ಹೋಗಿ ಬೋರ್ಡ್ ಹಾಕ್ತೀರಾ. ನಿಮ್ಮ ಬೋರ್ಡ್ ಹಾಕಿ ದೌರ್ಜನ್ಯವಾಗಿ ಬೋರ್ಡ್ ಹಾಕಿ ಬರ್ತೀರಾ. ಯಾಕೆ ನೀವು ಅಷ್ಟು ಮಾತ್ರ ನಿಮ್ಗೆ ಅರಿವಿಲ್ವಾ? ಕಾನೂನು ಅರಿವಿಲ್ವಾ? ಒಂದು ಕೋರ್ಟಲ್ಲಿ ನಡೀತಾ ಇರೋ ಕೇಸನ್ನು ವಿಚಾರಣೆ ನಡೀತಾ ಇರೋ ಇದರಲ್ಲಿ ನೀವು ಹೆಂಗೋಗಿ ಬೋರ್ಡ್ ಹಾಕ್ತೀರಾ? ಅದರಿಂದ ನಾವು ನಮ್ಮ ಇದರಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಯಾರೇ ಆಗಲಿ ಸಾಮಾಜಿಕವಾಗಿ ಒಂದು ವಿಷಯ ಅಂತೂ ಹೇಳ್ತೀನಿ. ಮುಂಗಾನಹಳ್ಳಿ ಹೋಗಿ ಚಿಂತಾಮಣಿ ತಾಲೂಕು ಮೊನ್ನೆ ಈ ಇಶ್ಯೂ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಕುಟುಂಬದ ವಿರುದ್ಧ ಆರೋಪಗಳನ್ನು ಮಾಡಿರ್ತಾರೆ. ಆ ಆರೋಪಗಳಿಗೆ ಪ್ರತ್ಯುತ್ತರವಾಗಿ ನಾನು ಈ ದಿವಸ ತಮ್ಮ ಮೂಲಕ ಈ ಸರ್ವೆ ನಂಬರ್ 2 5 ಎಕರೆ 10 ಗುಂಟೆ ಮೂಲತಃ ನಮ್ಮ ಕುಟುಂಬ ಅಂದರೆ ನಮ್ಮ ತಾತನ ತಾತ ಸುಬ್ಬರಾಯ ಅನ್ನೋರಿಗೆ ಮೂಲ ಟಿಪ್ಪಣಿ ಪುಸ್ತಕದ ಪ್ರಕಾರ ಸುಬ್ಬರಾಯ ಅಂತ ಕರ್ದಾದಾರ ಅಂತ ನಮೂದಾಗಿರುತ್ತದೆ. ಅದೇ ರೀತಿ 1878 ಇಸ್ವಿಯಲ್ಲಿ ಆದಂತಹ ದಾಖಲಾತಿ ಮೂಲ ಸರ್ವೆ ಪಕ್ಕಾ ಪುಸ್ತಕದಲ್ಲಿ ಕರ್ದಾದಾರ ಸುಬ್ರಾಯ ಅಂತ ಇರೋದು. ಆ ಸುಬ್ರಾಯ ಅವರು ತೀರ್ಕೊಂಡ ತಕ್ಷಣ ಇಂಡೆಕ್ಸ್ ಆಫ್ ಲ್ಯಾಂಡ್ಸು ಮತ್ತು ರೆಕಾರ್ಡ್ ಆಫ್ ರೈಟ್ಸಲ್ಲಿ ಇಂಡೆಕ್ಸ್ ಆಫ್ ಲ್ಯಾಂಡ್ಸಲ್ಲಿ ವೆಂಕಟರೆಡ್ಡಿ ಬಿನ್ ಸುಬ್ರಾಯ RR ನಂಬರ್ 10 ಮತ್ತು ದತ್ತು ಮಗ ವೆಂಕಟರೆಡ್ಡಿ ತೀರ್ಕೊಂಡ್ಮೇಲೆ ವೆಂಕಟರಾಮಣ್ಣ ಹೆಸರಿಗಾಗುತ್ತೆ. RR ನಂಬರ್ 10ರಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ ವೆಂಕಟರೆಡ್ಡಿ ಬಿನ್ ಸುಬ್ರಾಯ ಖಾತೆದಾರ ಅಂದರೆ ಸುಬ್ರಾಯ ಅನುಭವದಾರನ ಸುಮಾರು 50 ವರ್ಷಗಳ ಅನುಭವ, ಕುಟುಂಬದ ಯಜಮಾನ. ಸರ್ವೆ ನಂಬರ್ 2 ಎಂಟೈರ್ ಸರ್ವೆ ನಂಬರ್ 2 ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋದು. ಅದಾದ ನಂತರ ವೆಂಕಟರೆಡ್ಡಿ ಅವರು 1943ರಲ್ಲಿ ತೀರ್ಕೊಳ್ತಾರೆ. RR ನಂಬರ್ 117ರಲ್ಲಿ ವೆಂಕಟರಾಮಣ್ಣನಿಗೆ ಪಟೇಲ್ ವೆಂಕಟರೆಡ್ಡಿ ಪೌತಿ ಸೊಬೂಬು ಸರ್ವೆ ನಂಬರ್ 1/9 2 4 5 40 44 51 1943ರಿಂದ 2003ವರೆಗೂ ನಮ್ಮ ತಾತ ವೆಂಕಟರಾಮಣ್ಣನೇ ಮಾಲೀಕರು. ಅದಕ್ಕೆ 1950-51ರಲ್ಲಿ ರಸೀದಿ ಪಟ್ಟ ಬುಕ್ಕ ಸರ್ಕಾರದವ್ರು ಕೊಡ್ತಾರೆ, ವೆಂಕಟರಾಮಣ್ಣ ಬಿನ್ ವೆಂಕಟರೆಡ್ಡಿ ಅಂತ. ಅದರಲ್ಲಿ ನಾನು ಮೇಲೆ ಹೇಳಿದ ಎಲ್ಲ ಸರ್ವೆ ನಂಬರ್ಗಳು ನಮೂದಾಗಿರುತ್ತದೆ. ಸರ್ವೆ ನಂಬರ್
4 1/9 2 5 40 44 51 3/3 65 ಇಷ್ಟು ಸರ್ವೆ ನಂಬರು ವೆಂಕಟರಾಮನ್ಗೆ ಸೇರಿರುತ್ತೆ. ಅದಾದ ನಂತರ ನಮ್ಮ ಊರಲ್ಲಿ ನಮ್ಮ ಮನೆ ಸರ್ವೆ ನಂಬರ್ 2ರಲ್ಲಿ ನಮ್ಮ ಮುತ್ತಾತನ ಕಾಲ ನಮ್ಮ ತಾತನ ಕಾಲದಿಂದ ಸುಬ್ರಾಯ ಕಾಲದಿಂದ ನಾವು ಮನೆ ಕಟ್ಕೊಂಡಿರ್ತೀವಿ ನಮ್ಮ ಜಮೀನಲ್ಲೇ. ನಮ್ಮ ತಾತ ಏನು ಮಾಡ್ತಾರೆ, ನಮ್ಮ ತಾತನ ತಮ್ಮ ಜಿ ವಿ ಸುಬ್ಬಾರೆಡ್ಡಿ ಅನ್ನೋರು ನಮ್ಮೂರಲ್ಲಿ ನಮ್ಮನ್ನು ನಂಬ್ಕೊಂಡು ಬಂದ 8 ಕುಟುಂಬಕ್ಕೆ 1953 ಅಂದರೆ ದಿನಾಂಕ 28/1/53ರಲ್ಲಿ ಗ್ವಾಳಹಳ್ಳಿ ಗ್ರಾಮದ ವೆಂಕಟಪ್ಪನ ಮಗ ನಾರಾಯಣಪ್ಪ ಅಂದರೆ ಇವ್ರ ತಂದೆಗೆ ಅವ್ರು ನಮ್ಮ ನೆಂಟರು ಅವ್ರ ಕದ್ರೆಪಲ್ಲಿಯಿಂದ ನಮ್ಮೂರಿಗೆ ಬಂದಾಗ ಅವ್ರು ಕೊಡೋದು ಮುನಿಯಪ್ಪನ ಮಗ ಜಿ ವಿ ಸುಬ್ಬಾರೆಡ್ಡಿ ಏನಂತ ಕೊಡ್ತಾರೆ, ಮನೆ ಕಟ್ಟಿಕೊಳ್ಳಲು. ಇದರಲ್ಲಿ ಶೆಡ್ಯೂಲಲ್ಲಿ ಬರೀತಾರೆ, ಇದೇ ಗ್ವಾಳಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 2 ನಮ್ಮ ಅಣ್ಣ ವೆಂಕಟರಾಮಣ್ಣ ಖಾತೆ ಜಮೀನಿನಲ್ಲಿ ಪೂರ್ವ ಪಶ್ಚಿಮ 11 ಗಜ, ಉತ್ತರ ದಕ್ಷಿಣ 12 ಗಜ. ಅದೇ ರೀತಿ ಅದೇ ದಿನ 8 ಜನಕ್ಕೆ ಮಾಡುವಾಗ ಅದರಲ್ಲಿ ಇನ್ನೊಬ್ಬರಿಗೆ ಈರನಬೋಯಿ ಮಗ ವೆಂಕಟರಾಯಪ್ಪನಿಗೆ ಅಂದರೆ ಇವ್ರ ತಾತನಿಗೆ ಮನೆ ಕಟ್ಕೊಳ್ಳಲು ಅದರಲ್ಲೂ ಸೇಮ್ ನಮ್ಮ ಅಣ್ಣನ ವೆಂಕಟರಾಮಣ್ಣನ ಖಾತೆ ಸರ್ವೆ ನಂಬರ್ 2ರಲ್ಲಿ ಪೂರ್ವ ಪಶ್ಚಿಮ 8 ಗಜ, ಉತ್ತರ ದಕ್ಷಿಣ 10 ಗಜ ಉಳ್ಳ ಜಮೀನು. ಸೇಮ್ ನೆಕ್ಸ್ಟ್ ಡಾಕ್ಯುಮೆಂಟ್ ವೆಂಕಟಬೋಯಿ ಮಗ ವೆಂಕಟಸ್ವಾಮಿಗೆ ಮನೆ ಕಟ್ಟಿಕೊಳ್ಳಲು ಜಿ ವಿ ಸುಬ್ಬಾರೆಡ್ಡಿ ಸೇಮ್ ಡೇಟು. ಅದರಲ್ಲೂ ಸೇಮ್ ಗ್ವಾಳಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 2ರಲ್ಲಿ ವೆಂಕಟರಾಮಣ್ಣನ ಖಾತೆ ಜಮೀನಿನಲ್ಲಿರುವ ಪೂರ್ವ ಪಶ್ಚಿಮ 8 ಗಜ, ಉತ್ತರ ದಕ್ಷಿಣ 5 ಗಜ. ಅದೇ ರೀತಿ ಮ್ಯಾಕಲ ವೆಂಕಟಪ್ಪನ ಮಗ ವೆಂಕಟರಾಯಪ್ಪನಿಗೆ ಮನೆ ಕಟ್ಟಿಕೊಳ್ಳಲು ಸೇಮ್ ಡೇಟು. ಇದರಲ್ಲೂ ವೆಂಕಟರಾಮಣ್ಣನ ಜಮೀನು ನಮ್ಮ ಅಣ್ಣ ವೆಂಕಟರಾಮಣ್ಣನ ಹೆಸರಿನಲ್ಲಿ ಇರುತ್ತದೆ. ಅವ್ರಿಗೂ ಕೊಡೋದು 10ಗೆ 12 ಗಜ. ಮುಂದುವರೆದು ದೊಡ್ಡ ವೆಂಕಟಬೋಯಿ ವೆಂಕಟರಾಯಪ್ಪ ಇವರು ಬಂದಿದ್ದಾರೆ, ಅವ್ರಿಗೂ ಅಷ್ಟೇ 12ಗೆ 12 ಗಜ ಕೊಡ್ತಾರೆ. ಮತ್ತೆ ವೆಂಕಟಬೋಯಿ ಮಗ ಗುರುವನ್ಬೋಯಿ ಅವ್ರಿಗೂ ಮನೆ ಕಟ್ಟಿಕೊಳ್ಳಲು ಸೇಮ್ ಸರ್ವೆ ನಂಬರಲ್ಲಿ ನಮ್ಮ ಅಣ್ಣನ ವೆಂಕಟರಾಮಣ್ಣ ಖಾತೆ ಜಮೀನಿನಲ್ಲಿ ಅವ್ರು ಕೊಡೋದು 4 ಗಜಕ್ಕೆ 9 ಗಜ. ಅದೇ ರೀತಿ ಅದೇ ದಿನ ಯಾಮಣ್ಣನ ಮಗ ಚೌಡಪ್ಪ ಅಂದರೆ ಇವ್ರಿಗೆ ಮನೆ ಕಟ್ಟಿಕೊಳ್ಳಲು 11ಗೆ 13 ಗಜ. ಅದೇ ರೀತಿ ಪಾಪಣ್ಣ ಮತ್ತು ಪಾಪಣ್ಣ ಬಿನ್ ವೆಂಕಟಪ್ಪ ಇವ್ರಿಗೆ 8ಗೆ 12 ಗಜ ಕೊಡ್ತಾರೆ. ಅವ್ರ ವಂಶನೇ ಇಲ್ದಿರೋ ಹೋಯ್ತು. ಗುರುವನ್ ಬೋಯಿನೂ ವಂಶ ಇಲ್ದಿರೋ ಹೋಯ್ತು, ವೆಂಕಟಸ್ವಾಮಿನೂ ಇಲ್ದಿರೋ ಹೋಯ್ತು, ಪಾಪಣ್ಣನೂ ಇಲ್ದಿರೋ ಹೋಯ್ತು. ಇವರು ಯಾವಗಾಳಪಲ್ಲಿಯಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಇದರಲ್ಲಿ ಅವ್ರು ಹೇಳೋದು ಸರ್ವೆ ನಂಬರ್ 2ರ ಪಾಣಿಯಲ್ಲಿ ವೆಂಕಟರಾಮಣ್ಣ ಇಲ್ಲಿದ್ದವರು ಹೆಂಗ್ ಬಂದ್ರು ಅಂತ ಪಟ್ಟ ಬುಕ್ಕು ನಮ್ಗೆ ಕೊಟ್ಟಿರೋದು 1952 ಪಾಣಿ ಬರೋದು 1965 ನಮಗಿರೋದು ದಾಖಲಾತಿ 1878ರಿಂದ 2025 ಇಲ್ಲಿವರೆಗೂ ಇದೆ, 26ವರೆಗೂ ಇದೆ. ವೆಂಕಟರಾಮಣ್ಣ 5 ಎಕರೆ 5 ಗುಂಟೆಗೆ ಓನರ್ ಪಟ್ಟಾದಾರ ಅಂತ ಬರೆದಿರ್ತಾರೆ. ಅದಾದ ನಂತರ ಇವ್ರ ಹೆಸರು ಬರೀತಾರೆ. ಇವ್ರ ಹೆಸರು ಹೆಂಗ್ ಬರೀತಾರೆ ಅಂದ್ರೆ ಈ ಸೇಲ್ಡಿಡ್ ಬೇಸಿಸ್ ಮೇಲೆ RR 149ರಿಂದ 156 RR ನಂಬರ್ 149ರಿಂದ 156 ಎಲ್ಲರ ಹೆಸರು ಬರೆಯುತ್ತೆ. ಹೆಂಗ್ ಬರುತ್ತೆ ಅವ್ರಿಗೆ ಸೋರ್ಸ್ RR ನಂಬರ್ ಎಂಟ್ರಿ ಆಗಕ್ಕೆ ಕಾರಣ ಸೇಲ್ಡಿಡ್ ಬರೀತಾರೆ. 8 ಸೇಲ್ಡಿಡ್ ಬರೀತಾರೆ. 8 ಸೇಲ್ಡಿಡ್ ಅಲ್ಲಿ ಕೊಟ್ಟಿರೋ ಜಾಗ 7020 ಅಡಿ ಅಂದ್ರೆ 6.5 ಗುಂಟೆಗಿಂತ ಕಮ್ಮಿ ಜಾಗ. ಅವ್ರು ಕೇಳ್ತಾ ಇರೋದು ಎಂಟೈರ್ ನಮ್ಮ ಜಮೀನಲ್ಲಿ ದಾಖಲಾತಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಏನು ದಾಖಲಾತಿ ಬಂದಿದೆಯೋ ಅದೆಲ್ಲ ನಮ್ಮ ಜಮೀನಿಂದ ಬಂದಿರೋದು. ಇದೇ ರೀತಿ ಮತ್ತೆ 1971, 72, 73ರಲ್ಲಿ ಕ್ಲಿಯರ್ ಆಗಿ ಕಲ್ಟಿವೇಟರ್ ಕಾಲಮಲ್ಲಿ ಬರೀತಾರೆ ವೆಂಕಟಸ್ವಾಮಿ, ವೆಂಕಟರಾಯಪ್ಪ ಮದ್ರೆಡ್ಡಿ ಈ 4 ಜನ ಸಾಗುವಳಿದಾರರಲ್ಲ. ಇವರು ಮನೆಗಳನ್ನು ಮಾತ್ರ ಕಟ್ಟಿಕೊಂಡಿರುತ್ತಾರೆ. ಒಟ್ಟು ವಿಸ್ತೀರ್ಣ 6 ಗುಂಟೆ. ವೆಂಕಟರಾಮಣ್ಣ 4 ಎಕರೆ 39 ಗುಂಟೆ. ಮತ್ತೆ ಮುಂದುವರೆದು ಈ RR ನಂಬರ್ ಎಲ್ಲ ಕಂಟಿನ್ಯೂ ಆಗುತ್ತೆ. ಅದು ಕಂಟಿನ್ಯೂ ಆಗಿ ಟಿಲ್ 2023ವರೆಗೂ ಕಂಟಿನ್ಯೂ ಆಗುತ್ತೆ. RR ನಂಬರ್ ಅದು ಸೈಡಲ್ಲಿ ಬರೀತಾರೆ. ಎಲ್ಲರದು ನೇಮ್ಗಳು ಬರುತ್ತೆ. ನೇಮ್ಗಳು ಬಂದಾಗ ಏನು ಮಾಡ್ತಾರೆ ಅಂದರೆ ಅವರು ಇವಾಗ ಕೇಳ್ತಾ ಇರೋದು ಮೇಲಿನಂತೆ ಜಂಟಿ, ನಾವು ಜಂಟಿ ಮಾಲೀಕರು ಅಂತಾರೆ. ಅವ್ರು ಕೊಟ್ಟಿರೋದು ಈ RR ನಂಬರ್ ಪ್ರಕಾರ, ನಮ್ಮ ಸೇಲ್ಡಿಡ್ಗಳ ಪ್ರಕಾರ ಕೊಟ್ಟಿರೋದೇ ಗಜಗಳ ಲೆಕ್ಕದಲ್ಲಿ. ಆ ಗಜಗಳ ಲೆಕ್ಕದಲ್ಲಿ ಇಲ್ಲಿ ಎಂಟ್ರಿ ಮಾಡಿದ್ರೆ
ಎಂಟ್ರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಗುಂಟೆಗಳ ಲೆಕ್ಕದಲ್ಲಿ ಮಾತ್ರ ಪಾಣಿಯಲ್ಲಿ ಎಂಟ್ರಿ ಮಾಡ್ಬೋದು. ಗಜಗಳ ಲೆಕ್ಕದಲ್ಲಿ ಮಾಡೋಕ್ಕಾಗದೇ ಇರೋದ್ರಿಂದ ರೆವಿನ್ಯೂ ಆಫಿಷಿಯಲ್ಸು ಮೇಲಿನಂತೆ ಜಂಟಿ ಅಂತ ಬರೆದಿರ್ತಾರೆ. ಆ ಮೇಲಿನಂತೆ ಜಂಟಿ ಅಂತ ಇರೋದನ್ನು ಮಿಸ್ಯೂಸ್ ಮಾಡಿಕೊಂಡು ಈ ದಿವಸ ಇವ್ರು ನಮ್ಮ ಜಮೀನು ಕಬಳಿಕೆ ಮಾಡಿದ್ದಾರೆ ಅಂತಾರೆ. ನಾವು ಯಾರ ಜಮೀನು ಕಬಳಿಕೆ ಮಾಡಿಲ್ಲ. ನಾವು ಮನೆಗಳು ಕಟ್ಕೊಳ್ಳೋಕ್ಕೆ ಜಾಗ ಕೊಟ್ಟಿರೋದು. ಮನೆಗಳು ಕಟ್ಕೊಂಡಿದ್ದಾರೆ, ಮನೆಗಳಲ್ಲಿ ವಾಸ ಇದ್ದಾರೆ. ಬೇಕಾದ್ರೆ ಅವರೇ ಹದ್ದುಬಸ್ತಿಗೆ ಹಾಕ್ಲಿ, ಅವ್ರದ್ದು ಏನಿದೆಯೋ ಜಮೀನು ಹದ್ದುಬಸ್ತು ಹಾಕ್ಕೊಂಡು ಆ ವಿಸ್ತೀರ್ಣದಲ್ಲಿ ಅವ್ರದ್ದು ಇರಲಿ, ನಮ್ದೇನು ತೊಂದರೆ ಇಲ್ಲ, ನಮ್ದು ಅಭ್ಯಂತರನೂ ಇಲ್ಲ. ನಮ್ಮ ಜಮೀನಿಗೆ ಮೇಲಿನಂತೆ ಜಂಟಿ ಇದ್ದಿದ್ದರಿಂದ ಯಾರ್ಯಾರೋ ಬಂದು ಭೂಗಳ್ರು ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಮುನ್ರಾಜನ್ನವರು ನಮ್ಮ ಮೇಲೆ ಹೇಳಿದ್ದಾರೆ, ಭೂಗಳ್ರು ನಮ್ಮ ತಾತಂದು ಅಂತ. ಅವ್ರ ತಾತ ನಮ್ಮ ದಿವಗೋಳಲ್ಲಿ ಗ್ರಾಮಕ್ಕೆ ಯಾವುದೇ ರೀತಿ ಸಂಬಂಧನೂ ಇರಲ್ಲ. ಅವ್ರ ತಾತ ಗುಂಡ್ಕಿರಿಯಿಂದ ಬಂದಾಗ ನಮ್ಮ ಜಾಗದಲ್ಲಿ ಅವ್ರ ತಾತ ಮನೆ ಕಟ್ಕೊಂಡಿರೋ ಜಾಗನೂ ನಮ್ಮದೇ. ಅದ್ರ ಬಗ್ಗೆ ಸೇಡಿಡು ನನ್ನ ಹತ್ರ ಇದೆ. ಅವ್ರು ಕಟ್ಟಿರೋ ಜಾಗನೂ ನಮ್ಮ ಜಾಗದಲ್ಲೇ ಮನೆ ಕಟ್ಕೊಂಡಿರೋದು. ನಾವು ಅಯ್ಯೋ ಪಾಪ ಅಂತ ಇದ್ದಿದ್ದಕ್ಕೆ ಈ ದಿವಸ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕಾನೂನು ರೀತಿಯ ಕ್ರಮನೂ ಕೈಗೊಳ್ತೀವಿ. ಕಾನೂನು ಚೌಕಟ್ಟಲ್ಲೇ ನಾವು ನಡ್ಕೊತೀವಿ. ಅವ್ರದ್ದು ಏನಾದರೂ ದಾಖಲಾತಿ ಇದ್ದರೆ ಅವ್ರದ್ದು 1 ಇಂಚು ಜಾಗ ನಮಗೆ ಬೇಕಾಗಿಲ್ಲ. ನಮ್ಮ ಜಾಗನ ನಾವು ಉಳಿಸ್ಕೊತೀವಿ. ಅವ್ರ ಜಾಗ ಏನಾದ್ರು ಇರ್ತದೆ ಅವರು ಕಾನೂನು ರೀತಿ ಒಳ್ಳೆ ಜಾತಿ ಧರ್ಮ ಹೆಸರು ಹೇಳ್ಕೊಂಡು ಯಾರು ಇದು ಮಾಡಬೇಡಿ. ನಮ್ಮೂರಲ್ಲಿ ಎಲ್ಲರೂ ಅಣ್ಣ ತಮ್ಮನ ಥರನೇ ಇದ್ದೀವಿ, ಅಣ್ಣ ತಮ್ಮನ ಥರನೇ ಇರ್ತೀವಿ. ನಾವು ಯಾರಿಗೂ ವಿರುದ್ಧ ಇಲ್ಲ. ನಾವು ಇಲ್ಲಿ ಜಾತಿ ರಾಜಕೀಯ ಮಾಡಲ್ಲ, ಕ್ಯಾಸ್ಟ್ ರಾಜಕೀಯ ಯಾವುದು ಮಾಡಲ್ಲ. ದಯವಿಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ತಹಸೀಲ್ದಾರ್ ಅವ್ರನ್ನ ಒತ್ತಾಯಿಸ್ತೀವಿ. ಹಿಂಗೆ RR ನಂಬರ್ 117, 149, 150, 51, 156 ಹಿಂಗೆ ಬರ್ದಾಗ ಕೊನೆಗೆ ಬರ್ತಾ ಏನಾಯ್ತು ಅಂದರೆ ಹಿಂಗೆ ಒಂದು ವೆಂಕಟರಾಮನ ಮುಂದೆನೇ ಎಲ್ಲ ಹಾಕ್ಬಿಟ್ರು 117, 149 ಅಂತ. ಈ RR ನಂಬರು ಏನು ಅನ್ನೋದು ಅವ್ರ ದಾಖಲಾತಿ ತಗೊಂಡ್ರೆ ಕಂದಾಯ ದಾಖಲಾತಿಗಳಲ್ಲೇ ಇದೆ. RR ನಂಬರ್ 149 ಅಂದರೆ ಏನು, 149ರಲ್ಲಿ ಸೇಲ್ಡಿಡ್ ಆಗಿದೆ, ಎಷ್ಟು ಗಜಕ್ಕೆ ಎಷ್ಟು ಗಜ ಅಂತ ದಾಖಲಾತಿ ಇದೆ. ಜಂಟಿ ನಮ್ಮ ತಾತಂದು ನಾವು ಪಾವತಿ ಖಾತೆ ಮಾಡಿಸ್ಕೊಂಡಿದ್ದು, ನಾವು ಬೇರೆಯವ್ರದ್ದು ಯಾರ್ದು ಮಾಡಿಸ್ಕೊಂಡಿಲ್ಲ. ನಮ್ಮ ತಾತ ವೆಂಕಟರಾಮಣ್ಣ ಪಾವತಿ ಆದ್ಮೇಲೆ ವೆಂಕಟರಾಮಣ್ಣನ ಮಗ ಚಿಕ್ಕಬಯ್ಯಾರೆಡ್ಡಿ ಮತ್ತು ವೆಂಕಟರೆಡ್ಡಿ ಅಷ್ಟೇ, ಇವ್ರದ್ದು ಡಿಸ್ಟರ್ಬೇ ಮಾಡಿಲ್ಲ. ಅವ್ರದ್ದು ಹಂಗೆ ಏಸ್ ಇಟ್ ಈಸ್ ಇದೆ. ನಮ್ಮ ತಾತಂದು ಮಾತ್ರ ನಾವು ಬರ್ಸ್ಕೊಂಡಿದ್ದೀವಿ. ಇನ್ನು ನಾವು ಅವ್ರಿಗೆಲ್ಲ ವಾರಸರಲ್ಲ, ನಾವು ವೆಂಕಟರಾಮಣ್ಣ ವಾರಸರಾಗಿರೋದ್ರಿಂದ ವೆಂಕಟರಾಮಣ್ಣ ಮಕ್ಕಳಾಗಿ ನಾವು ಮಾಡಿಸ್ಕೊಂಡಿದ್ದೀವಿ. ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ದಿಗೋಗ್ವಾಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 2 ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇವೆ. ನಮ್ಮ ತಾತ ಈರಣ್ಣ ಬೋಯೆ, ಮುತ್ತಾತ ಈರಣ್ಣ ಬೋಯೆ, ಅವ್ರ ಮಗ ವೆಂಕಟರಾಯಪ್ಪನವರಿಗೆ 8 ಜನ ಮಕ್ಕಳು. ಮೊದಲನೇದಾಗಿ ಪೆದ್ದೀರಪ್ಪ, ಚಿಕ್ಕೀರಪ್ಪ, ಕೃಷ್ಣಪ್ಪ, ಗಂಗ್ಲಪ್ಪ, ವೆಂಕಟೋನಪ್ಪ, ವೆಂಕಟೇಶಪ್ಪ ಮತ್ತು 2 ಹೆಣ್ಮಕ್ಳು, ವೆಂಕಟೋನಮ್ಮ, ಲಕ್ಷ್ಮೀದೇವಿ. 2 ಮಕ್ಕಳಿಗೆ ಇದೇ ಗ್ವಾಲಹಳ್ಳಿ ಗ್ರಾಮದ ಮುನಿಯಪ್ಪ ಅವ್ರ ಮಗ GV ಸುಬ್ಬಾರೆಡ್ಡಿನವರು ನಮಗೆ 8 ಗಜ ಅಂದರೆ 23 ಅಡಿ, 24 ಅಡಿ ಮತ್ತು 10 ಗಜ ಅಂದರೆ 30 ಅಡಿ ನಮಗೆ ಕೊಟ್ಟಿರೋದು. ನಮ್ಮ ತಾತನಿಗೆ ವೆಂಕಟರಾಯಪ್ಪನವ್ರಿಗೆ ಕೊಟ್ಟಿದ್ಮೇಲೆ ನಮ್ಮ 6 ಜನ ಮಕ್ಕಳಿರೋದ್ರಿಂದ ಈಗ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ 50ಗೆ 80 ಅಡಿ. ನಾವು ಈಗ ಪೊಸಿಷನಲ್ಲಿ ಇದ್ದೀವಿ, ಮನೇನು ಕಟ್ಕೊಂಡಿದ್ದೀವಿ. ಯಾವುದೇ ರೀತಿ ನಮ್ಮ ಜಮೀನ ಅವರು ಭೂ ಕಬಲಿಕೆ ಮಾಡಿಲ್ಲ. ಅವ್ರ ಜಮೀನ ನಾವು ಅಕ್ವೈರ್ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದೀವಿ. ನಮ್ಗೆ ಕೊಟ್ಟಿರೋದು 23 ಅಡಿ, 24 ಅಡಿ, 30 ಅಡಿ. ಈಗ ನಾವು 50ಗೆ 80 ಅಡಿ ನಾವು ಮನೆ ಕಟ್ಕೊಂಡಿದ್ದೀವಿ. ಇದನ್ನು ಸೇರಿ ಆಗಿರೋದ್ರಿಂದ ಇದೇ ಪಕ್ಕದ ಊರು, ಬೇರೆ ಊರು ಮುನ್ರಾಜ್ ಅನ್ನೋರು ಸರ್ವೆ ನಂಬರ್ 2ರಲ್ಲಿ ಖಾತೆ ರದ್ದು ಮಾಡುವ ಬಗ್ಗೆ ನೋಡಿ, ಈಗ ಕರೆಕ್ಟ್ ಆಗಿದೆ. ಇಲ್ಲಿ ತಾಲೂಕು ಆಫೀಸಲ್ಲಿ ಅಪ್ಲೈ ಮಾಡ್ತಾರೆ. ಇದು ಈರಣ್ಣ ಬೋಯಿ ಮಗ, ದಯವಿಟ್ಟು ತಾವು ನೋಡಬೇಕು. ಈರಣ್ಣ ಬೋಯಿ ಮಗ ವೆಂಕಟರಾಯಪ್ಪನವರಿಗೆ 24 ಅಡಿ 30 ಅಡಿ ಕೊಟ್ಟಿರೋರು. ಇವರು ಈ ಖಾತನ್ನ ರದ್ದು ಮಾಡೋ ಬಗ್ಗೆ ಹಾಕಿರ್ತಾರೆ ಇದೇ ತಾಲೂಕು ಆಫೀಸಲ್ಲಿ. ಅದರಿಂದ ಈ ಗ್ವಾಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 2ರಲ್ಲಿ 5 ಎಕರೆ 5 ಗುಂಟೆ ಜಮೀನು ನಮ್ದಲ್ಲ, GV ಸುಬ್ಬಾರೆಡ್ಡಿ ಅವರು ನಾವು ವಲಸೆ ಬಂದಿದ್ರೆ ಊರಿಗೆ ನಮ್ಮ ತಾತನ ಕೊಟ್ಟಿರೋದು. ಒಂದು ಸೈಟ್ ಥರ ಕಟ್ಕೋಬೇಕಂದ್ರೆ ಅವಾಗ 2 ಇದ್ರು, ಈಗ 8 ಜನ ಇದ್ದೀವಿ. ಅದಕ್ಕೋಸ್ಕರ ಕಟ್ಟಿದರೆ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೇವೆ. ಈಗ ಮೇಲಿನ ಜಂಟಿ ಇದರಲ್ಲಿ ನಮಗೂ ಸ್ವಲ್ಪ ಇದೆ, ಅಂದರೆ ಪೂರ ಜಮೀನಲ್ಲ, ಇದರಲ್ಲಿ ನಮಗೂ ಸ್ವಲ್ಪ ಇದೆ. ಇದೇ ಆಸ್ಪತ್ರೆ ರೆಡ್ಡಿನವರು ನಮ್ಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ನೋಡಪ್ಪ ನಿಮ್ಮ ಜಮೀನು ಇದೆ,
ಯಾವ ಈರನ್ ಬೋಯಿ ಅಂತ ಅಂದ್ಬಿಟ್ಟು ಹೆಸರು ಇದ್ರೆ ಈರನ್ ಬೋಯಿ ಅಂತ ಬಂದ್ಬಿಟ್ಟು ನಮ್ಮ ತಾತ ಈರನ್ ಬೋಯಿ ವೆಂಕಯ್ಯಪ್ಪ ನಮ್ಮ ಜಮೀನು ಖಾತೆ ರದ್ದು ಮಾಡೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದೇ ತಾಲೂಕು ಆಫೀಸಲ್ಲಿ ಮುಂತಾಜನವರು ಕೊಟ್ಟಿದ್ದಾರೆ. ಇದರ ಬಗ್ಗೆ ಕಾನೂನು ವಿರುದ್ಧ ಕ್ರಮ ಕೈಗೊಳ್ತಿದೆ. ನಾವು ಯಾವುದೇ ರೀತಿ ನಮ್ಮ ಜಮೀನ ಭೂ ಕಬಳಿಕೆ ಮಾಡಿಲ್ಲ. ಈಗೂ ನಾವು ಊರಲ್ಲಿ ಯಾವುದೇ ಜಾತಿ ಭೇದ ಭಾವನೆ ಇಲ್ಲ. ನಾವು ಈಗಲೂ ಅಣ್ಣ ತಮ್ಮಂದಿರ ಥರನೇ ಇದ್ದೀವಿ. ನಿಮ್ಮ ತಾತನ ಹೆಸರು ದುರ್ಬಳಕೆ ಮಾಡ್ಕೊಂಡು ಅವ್ರು ಮಿಸ್ಯೂಸ್ ಮಾಡ್ಕೊಂಡು ಅವ್ರು ಕಬಳಿಕೆ ಮಾಡ್ತಾ ಇದ್ದಾರೆ. ನಮ್ಮ ಜಮೀನ ಕಬಳಿಕೆ ಮಾಡ್ತಿದ್ದಾರೆ. ಈ ಪೊಸಿಷನ್ ಅಲ್ಲಿ ಎಲ್ಲ ಪೊಸಿಷನ್ ಅಲ್ಲಿ ನಾವೇ ಇದ್ದೀವಿ. ಮನೇನು ಕಟ್ಕೊಂಡಿದ್ದೀವಿ. ನಮ್ಮ ಹೆಸರು ರಾಜಣ್ಣ ಅಂದ್ಬಿಟ್ಟು ಬೆಂಗಳೂರಲ್ಲಿ ಬಂದಾಗ ಇದು ಎಲ್ಲ ತಾಲ್ಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಈ ರೇಟ್ ಜಾಸ್ತಿ ಬಂದಾಗ ಇಂಥ ಗಲಾಟೆಗಳು ಸರ್ವೇ ಸಾಮಾನ್ಯ. ಆದರೆ ಯಾರಾದರೂ ಆಗಲಿ ಸಂಘಗಳಾಗ್ಬೋದು ಅಥವಾ ಇನ್ನೊಬ್ರು ಆಗ್ಬೋದು ಅದು ತಿಳ್ಕೊಂಡು ಮಾತಾಡಬೇಕು. ಗೌರವಾನ್ವಿತ ಕುಟುಂಬವನ್ನು ಅಶ್ವಥ್ ರೆಡ್ಡಿ ಅವರಾಗ್ಬೋದು, ಅವರನ್ನು IAS ಆಫೀಸರ್ ನಾರಾಯಣಸ್ವಾಮಿ ಅವರಾಗ್ಬೋದು, ಅವರನ್ನು ಮಾತಾಡುವಾಗ ಅವ್ರು ತಪ್ಪಿದ್ರೆ ಮಾತಾಡ್ಬೇಕು. ಇಲ್ಲಾಂದರೆ ಸುಮ್ಮನೆ ಎಲ್ಲಿಂದಲೋ ಬಂದು ಮಾತಾಡೋದು ಸರಿ ಕಾಣಲ್ಲ. ಏನಾದ್ರೂ ಆಗಲಿಲ್ಲ, ಹಳ್ಳಿಗಳಲ್ಲಿ ಅಣ್ಣ ತಮ್ಮಂದಿರಾಗಿದ್ದಾರೆ. ಅಂಥ ಅಣ್ಣ ತಮ್ಮಂದಿರ ಅಂತ ಇದ್ದಾಗ ಸುಮ್ಮನೆ ಆ ಕುಲ ಈ ಕುಲ ಆ ಜಾತಿ ಈ ಜಾತಿ ಅಂತ ಎತ್ಕೊಟ್ಕೊಂಡು ಹೋಗೋದು ಸರಿ ಕಾಣಲ್ಲ. ಅದೆಲ್ಲ ಆದರೆ ಮುಂದಿನ ದಿನಗಳಲ್ಲಿ ಈ ಸಮಾಜನೇ ಇರಲ್ಲ, ಸಮಾಜನೇ ಬೆಂಕಿ ಬಿದ್ದು ಹಾಳಾಗೋದು. ಇಂಥವು ನಡಿಬಾರ್ದು. ಕೆಲವು ತಿದ್ದುಪಡಿಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ರಿಕ್ವೆಷನ್ ಸಂಬಂಧಪಟ್ಟಂಥ ದಾಖಲೆಗಳನ್ನ ILR ಸಂಬಂಧಪಟ್ಟಂಥದ್ದು, ನಂತರ ಕರ್ನಾಟಕ ಆಫೀಸ್ ಸರ್ವೆ ರೆಕಾರ್ಡ್ಸು, RTC ಎಲ್ಲ ಸಂಬಂಧಪಟ್ಟ ದಾಖಲೆಗಳನ್ನ ಏನೊಂದು ರಿಕ್ವೆಷನ್ನ ಪರಿಶೀಲನೆ ಮಾಡಿಬಿಟ್ಟು ಕಾನೂನು ರೀತಿಯಲ್ಲಿ ಏನು ಮಾಡಬೇಕಾಗುತ್ತೆ ಪರಿಶೀಲನೆ ಮಾಡಿಬಿಟ್ಟು